ವಾಹಿನಿಗೆ ಸ್ವಾಗತ. ನಾನು ಸಂಗೀತಾ ಭಟ್. ಇದೀಗ ಹೆಡ್ಲೈನ್ಸ್. ಸಿದ್ದರಾಮಯ್ಯರವರು 50 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿ ಹಲವಾರು ತಿಂಗಳುಗಳೇ ಕಳೆದವು. ಎಲ್ಲಿದೆ ಆ ಅನುದಾನ ಅಂತ ಟೀಕೆಯ ಮಾತುಗಳನ್ನ BY ವಿಜಯೇಂದ್ರರವರು ಹೇಳಿದ್ದಾರೆ. ಅದರೊಟ್ಟಿಗೆ ಮುಂದಿನ ತಿಂಗಳು ಧಮಾಕ ಗ್ಯಾರಂಟಿ ಅಂತ ಟೀಕೆಯನ್ನು ಮಾಡಿದ್ದಾರೆ. ದೀಪಾವಳಿ ಧಮಾಕ ಕರ್ನಾಟಕದಲ್ಲಿ ಆಗ್ತಕ್ಕಂಥದ್ದು ಸತ್ಯ. ನಾವು ಬಹಳ ದಿನಗಳಿಂದ ಹೇಳ್ತಾ ಇದ್ದೀವಿ, ಈ ಬಿಜೆಪಿ ಕೆಲಸ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಮಾಧ್ಯಮದ ಸ್ನೇಹಿತರಿಗೆ. ಆದರೆ ಶಾಸಕರು ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ವಿಧಾನಸೌಧದ ಮೊಗಸಾಲೆಗಳಲ್ಲಿ ಏನು ಬರ್ತಾ ಇರ್ತಕ್ಕಂಥ ವಿಚಾರಗಳು ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಇವತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಬೋದು, ಆದ್ರೆ ಇಲ್ಲಂತೂ ಯುದ್ಧ ಪ್ರಾರಂಭ ಆಗ್ತದೆ, ಇಷ್ಟಂತೂ ಸತ್ಯ. 50 ಕೋಟಿ ಅನುದಾನ ಎಲ್ಲಿ ಬಿಡುಗಡೆ ಮಾಡಿದ್ದಾರೆ ಸ್ವಾಮಿ? ಸಿದ್ದರಾಮಯ್ಯ ಹೇಳಿಕೆ ನೀಡಿ 1 ವಾರ ಕಳೆಯುತ್ತಾ ಬಂದಿದೆ. ಆಡಳಿತ ಪಕ್ಷದವರೆಗೂ ಕೂಡ ಅನುದಾನ ಬಿಡುಗಡೆಯಾಗಿಲ್ಲ. ವಿಪಕ್ಷದ ಶಾಸಕರಿಗೆ 25 ಕೋಟಿ ಎಂಬ ಊಹಾಪೋಹವಿದ್ದು ಅದನ್ನು ಕೊಟ್ಟಿಲ್ಲ. ಒಟ್ಟಾರೆಯಾಗಿ ಮುಂದಿನ ದೀಪಾವಳಿ ಧಮಾಕ ಕರ್ನಾಟಕದಲ್ಲಿ ಆಗುವುದು ಮಾತ್ರ ಸತ್ಯ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನಿನ್ನೆ ಮಲ್ಲೇಶ್ವರದಲ್ಲಿ ತಿಳಿಸಿದ್ದಾರೆ. ಐಸಿಯುನಲ್ಲಿ ಇದ್ದಂತಹ ವ್ಯಕ್ತಿ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾನೆ. ಆದರೆ ವೈದ್ಯ ಹೊರಗಡೆ ಕುಳಿತು ನಿದ್ದೆ ಮಾಡಿರುವಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ ಕರ್ತವ್ಯದಲ್ಲಿದ್ದ ವೈದ್ಯ ನಿದ್ದೆ ಮಾಡಿದ ಹಿನ್ನೆಲೆಯಲ್ಲಿ ರೋಗಿಯೊಬ್ಬರು ಮೃತಪಟ್ಟಿರುವಂತಹ ಘಟನೆ ಉತ್ತರ ಪ್ರದೇಶ ಮೀರತ್ನಲ್ಲಿ ನಡೆದಿದೆ. ಲಾಲಾ ಲಜಪತ್ ರಾಯ್ ಸ್ಮಾರಕ ವೈದ್ಯಕೀಯ ಕಾಲೇಜಿನಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಸೋಮವಾರ ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಸುನಿಲ್ನನ್ನು ಪೊಲೀಸರು ಈ ಆಸ್ಪತ್ರೆಗೆ ದಾಖಲಿಸಿದ್ದರು. ಸುನಿಲ್ಗೆ ವಿಪರೀತ ರಕ್ತಸ್ರಾವವಾಗುತ್ತಿದ್ದರೂ ವೈದ್ಯ ಭೂಪೇಶ್ ಕುಮಾರ್ ರೈ ಮತ್ತು ಅನಿಕೇತ್ ನೆರವಾಗಲಿಲ್ಲ. ಹಾಗೆಯೇ ಹೊರಗಡೆ ಮಲಗಿದ್ದರು ಎಂದು ಆರೋಪಿಸಲಾಗಿದೆ. ಧರ್ಮಸ್ಥಳದಲ್ಲಿ ಶವ ಪತ್ತೆ ಮಾಡುವಂತಹ ಕಾರ್ಯಾಚರಣೆ ತೀವ್ರವಾಗಿ ನಡೀತಾ ಇದೆ. ಈ ಮಧ್ಯದಲ್ಲಿ ನಾವು ಯಾರು ಅದರ ಬಗ್ಗೆ ಮಾತನಾಡಬಾರದು ಅಂತ ಸದಾಶಿವ ನಗರದಲ್ಲಿ ಜಿ ಪರಮೇಶ್ವರ್ ಅವರು ಹೇಳಿಕೆಯೊಂದನ್ನ ನೀಡಿದ್ದಾರೆ. ಫ್ರೀ ಸೊಸೈಟಿ ಹೌದಲ್ವಾ, ಈಗ ನೀವು ಏನೋ ಪೋಸ್ಟ್ ಮಾಡಬಹುದು, ನಿಮಗೆ ಅದರ ಹಕ್ಕಿದೆ. ಆದರೆ ಯಾವುದು ಬೇರೆಯವರ ಮನಸ್ಸನ್ನು ನೋಯಿಸದೇ ಇರ್ತಕ್ಕಂಥದ್ದು ಸಮಾಜಕ್ಕೆ ನಿಮಗೆ ನಿಮ್ಮ ಪೋಸ್ಟಿಂದ ಎಫೆಕ್ಟ್ ಆಗಬಾರ್ದು ಅನ್ನೋದೇನು ನಾವು ನಿಯಮಗಳು ಮಾಡ್ಕೊಂಡಿದ್ದೀವಿ. ಆ ರೀತಿ ನೀವು ಮಾಡಿದಾಗ ಯಾರು ಅಬ್ಜೆಕ್ಟ್ ಮಾಡೋದಿಲ್ಲ. ಅಥವಾ ನೀವು ಯಾರೋ ಒಂದು ಪೋಸ್ಟಿಂಗ್ ಹಾಕಿದ ತಕ್ಷಣ ಅವರ ವ್ಯಕ್ತಿತ್ವಕ್ಕೇನೋ ಹಾಳಾಗೋದಿಲ್ಲ. ಆದರೆ ಅದು ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ಇದೆಯಾ ಇಲ್ವಾ ನೋಡ್ತೀವಿ. ಅದು ಒಂದು ವೇಳೆ ಔಟ್ಸೈಡ್ ದಿ ಲಾ ಇತ್ತು ಅಂತಂದ್ರೆ ಅದ್ರ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ. ಧರ್ಮಸ್ಥಳ ಪ್ರಕರಣ ಶವ ಪತ್ತೆ ಕಾರ್ಯ ವಿಚಾರಣೆ ತನಿಖೆ ನಡೆದಿದೆ. ತನಿಖೆ ನಡುವೆ ನಾವು ಯಾರು ಮಾತನಾಡಬಾರದು ಅಂತ ನಿರ್ಧರಿಸಿದ್ದೇವೆ. ತನಿಖೆ ಬಳಿಕ ಎಲ್ಲ ಮಾಹಿತಿ ಗೊತ್ತಾಗುತ್ತದೆ ಎಂದು ನಿನ್ನೆ ಸದಾಶಿವ ನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ನು ಡೈರಿ ಒಕ್ಕೂಟ ಆರಂಭವಾಗಿದ್ದಾಗಿನಿಂದ ದಲಿತರು ಅಧ್ಯಕ್ಷರಾಗಿ ನೇಮಕ ಆಗಿರಲಿಲ್ಲ. ಇದು ಕೆಲವು ನಮ್ಮ ಶಾಸಕರಿಗೆ ಬೇಸರ ಆಗಿತ್ತು. ನಿನ್ನೆ ಸಭೆಯಲ್ಲಿ ಅದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟೆವು. ಗೊಂದಲ ಬಗೆಹರಿದಿದೆ ಎಂದರು. ಲಿಂಕ್ ಕೆನಾಲ್ ಕಾಮಗಾರಿ ತಡೆದಿದ್ದಾರೆ. ಈಗ ಅದು ಸ್ಥಗಿತಗೊಂಡಿದೆ. ಇದರ ವಿಷಯವಾಗಿ DK ಶಿವಕುಮಾರ್ ರೊಂದಿಗೆ ಚರ್ಚೆಯನ್ನ ನಡೆಸಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಅವರು ಕ್ರಮ ಕೈಗೊಳ್ಳುತ್ತಾರೆ ಅಂತ ಜಿ ಪರಮೇಶ್ವರ್ ಅವರು ಹೇಳಿಕೆಯೊಂದನ್ನ ನೀಡಿದ್ದಾರೆ. ಹೊರಟೋಗುತ್ತೆ. ಲಿಂಕ್ ಕೆನಾಲ್ದೇನು ಚರ್ಚೆ ಆಗಲಿ. ಈಗಾಗಲೇ ಅದು ಸರ್ಕಾರ ತೀರ್ಮಾನ ಮಾಡಿ ಕ್ಯಾಬಿನೆಟ್ 1,000 ಕೋಟಿ ರೂಪಾಯಿ ಇದನ್ನ ಗ್ರಾಂಟ್ ಮಾಡಿ ಕೆಲಸ ಪ್ರಾರಂಭ ಆಗಿತ್ತು. ಮಧ್ಯದಲ್ಲಿ ಕೆಲವರು ಸೇರ್ಕೊಂಡು ತಡೆದಿದ್ದಾರೆ. ಅದನ್ನ ನಾವು ನಮ್ಮ ಹಂತದಲ್ಲಿ ಮತ್ತು ನೀರಾವರಿ ಸಚಿವರ ಹಂತದಲ್ಲಿ ತೀರ್ಮಾನ ಮಾಡ್ಕೊಳ್ತೇವೆ. ಲಿಂಕ್ ಕೆನಾಲ್ ಬಗ್ಗೆಯೂ ಸವೇರಿ ಚರ್ಚೆಯಾಗಿದೆ. ಕೆಲವರು ಲಿಂಕ್ ಕೆನಾಲ್ ಕಾಮಗಾರಿ ತಡೆದಿದ್ದಾರೆ. ಅದನ್ನು ನಾವು DCM DK ಶಿವಕುಮಾರ್ ಅವರ ಜೊತೆ ಹಂತದಲ್ಲಿ ಪರಿಹರಿಸಿದ್ದೇವೆ. DKಶಿಯಿಂದ KPCCಯಲ್ಲಿ ಶಾಸಕರ ಜೊತೆ ಪ್ರತ್ಯೇಕ ಸಭೆ ನಡೆಯುವ ವಿಚಾರವಾಗಿ ಮಾತನಾಡಿ DKಶಿ ಅವರು KPCCಯಲ್ಲಿ ಪ್ರತ್ಯೇಕ ಸಭೆ ಕರೆದರೆ ತಪ್ಪೇನಿಲ್ಲ, ಅದರಿಂದ ಪಕ್ಷ ಸಂಘಟನೆ ಆಗಲಿದೆ ಎಂದು ನಿನ್ನೆ ಸದಾಶಿವ ನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ. ನಿಮ್ಮ TV4 ಕನ್ನಡ ಚಾನೆಲ್ನಲ್ಲಿ ವಿನೂತನ ಕಾರ್ಯಕ್ರಮಗಳು.
ನಿಮ್ಮ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ದೇಗುಲ ಮಹಿಮೆ. ನಿಮ್ಮ ಹೋಟೆಲ್ನ ರುಚಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಅಬ್ಬಬ್ಬಾ ಎಂಥ ರುಚಿ. ಸಮಾಜ ಸೇವಕರ ಬಗ್ಗೆ ಜನತೆಗೆ ತಿಳಿಸುವ ಕಾರ್ಯಕ್ರಮ ಜನರೇ ಮೆಚ್ಚಿದ ನಾಯಕ. ಕನ್ನಡ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ ಚಾಟ್. ವಿನೂತನ ಬಕ್ರ ಕಾರ್ಯಕ್ರಮ ಟೋಪಿ ಲಾಲ. ನೇರ ಜನರ ಮಾತು TV4 ಕನ್ನಡ ಚಾನೆಲ್ನೊಂದಿಗೆ ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ರೌಂಡ್ ಅಪ್. ನಿತ್ಯ ನಿಜ ನಿರಂತರ ತಾಜಾ ಸುದ್ದಿಯೊಂದಿಗೆ ನಿಮ್ಮ TV4 ನ್ಯೂಸ್. ವಿರಾಮದ ನಂತರ ಮತ್ತೆ TV4 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಮೂಕ ಪ್ರಾಣಿಯೊಂದು ಮದ್ಯದ ಅಮಲಿನಲ್ಲಿದ್ದಂತಹ ವ್ಯಕ್ತಿಗೆ ಮನೆಗೆ ಹೋಗಲು ಸಹಾಯ ಮಾಡಿದಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. Ele queria render esse touro a Juliana. Olha a Juliana. Aí, o touro que tava rendendo pra casa, gente. ಮೂಕ ಪ್ರಾಣಿಯೊಂದು ಮದ್ಯದ ಅಮಲಿನಲ್ಲಿದ್ದ ತನ್ನ ಮಾಲೀಕನಿಗೆ ಸಹಾಯ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಹಸು ತನ್ನ ಮಾಲೀಕನನ್ನು ಮನೆಗೆ ತಳ್ಳುತ್ತಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಮಾಲೀಕ ರಸ್ತೆಯ ಮಧ್ಯದಲ್ಲಿ ಕುಡಿದು ನಿಂತಿದ್ದಾನೆ. ಹಸು ತನ್ನ ತಲೆಯಿಂದ ಅವನನ್ನ ಹಿಂದಿನಿಂದ ತಳ್ಳುತ್ತಾ ಸಾಗಿದೆ. ಇದನ್ನ ನೋಡಿದ ಸ್ಥಳೀಯರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಯಾಣಿಕರನ್ನ ಹೊತ್ತು ತೆರಳುತ್ತಿದ್ದಂತಹ ಬಸ್ಸು ಸಿಂಧೂ ಕಣಿವೆಗೆ ಬಿದ್ದಿದೆ. ಈ ಕುರಿತಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಿಯಂತ್ರಣ ತಪ್ಪಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸರು ಸಿಬ್ಬಂದಿಯನ್ನ ಕರೆದೊಯ್ಯುತ್ತಿದ್ದಂತಹ ಬಸ್ ಬುಧವಾರ ಸಿಂಧೂ ನದಿಗೆ ಬಿದ್ದಿದೆ. ಜಮ್ಮು ಮತ್ತು ಕಾಶ್ಮೀರದ ಗುಂಡರ್ಬಾರ್ ಜಿಲ್ಲೆಯ ಜಿಪ್ರೋಕುಲ್ಲನ್ ಸೇತುವೆಯಲ್ಲಿ ಈ ಘಟನೆ ನಡೆದಿದೆ. ಭಾರಿ ಮಳೆಯಿಂದ ಬಸ್ ನಿಯಂತ್ರಣ ತಪ್ಪಿ ನದಿಗೆ ಬಿದ್ದಿದೆ. ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಸಂಪೂರ್ಣ ವಿವರಗಳನ್ನ ನಿರೀಕ್ಷಿಸಲಾಗಿದೆ. ಚಿತ್ರದುರ್ಗದಲ್ಲಿ ನೂತನವಾಗಿ ಹೊಸ ರಸ್ತೆಯೊಂದು ನಿರ್ಮಾಣವಾಗಿದೆ. ಈ ರಸ್ತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಇಡಬೇಕು ಅಂತ ಚರ್ಚೆಯಲ್ಲಿ ಸದಸ್ಯರ ನಡುವೆ ಜಗಳ ಉಂಟಾಗಿದೆ. ನರೇಂದ್ರ ಮೋದಿ ಹೆಸರು ಬೇಡ ನಿಮ್ದೆಲ್ಲ ಅಲ್ಲ. ನಿಮ್ ಕೇಳಿದಕ್ಕೆ ನಾವು ಒಪ್ಪಿಗೆ ಕೊಡ್ಬಾರಪ್ಪ. ಮಂಜಣ್ಣ ಅಂಜುಮನು ಅದು ಇದಕ್ಕೆ ನಾವು ಯಾವ್ದಾರು ಅಪ್ಲಿಕೇಶನ್ ಮಾಡ್ತಾ ಯಾಕೆ ಇಡಬಾರ್ದಾ? ರಸ್ತೆ ಅಂತ ಕೇಳಿದ್ರೆ ನಾವೇನೋ ಮಾತಾಡ್ವಾ? ಅವ್ರವ್ರು ಒಂದು ಪ್ರೀತಿ ಕಾಯ್ದ್ರಿಂದ ಇರ್ತದೆ. ಅವ್ರು ಹಿಡ್ಕೋಬೇಕನ್ನೋ ಆಸೆ. ನರೇಂದ್ರ ಮೋದಿ ಒಂದ್ ನಿಮಿಷ ಯಾವಾಗ ಕೊಟ್ಟಿದ್ರು ಬಿಡಿ ರಸ್ತೆ ಒಬ್ಬ ವ್ಯಕ್ತಿಯಲ್ಲಿ ಹೆಸರಿಟ್ಟಿಲ್ಲ. ಒಂದು ಯಾವುದೇ ಒಂದು ವ್ಯಕ್ತಿಗೆ ನಾವು ಅವಮಾನ ಮಾಡ್ತಿಲ್ಲ. ಬಿಡಿ ರಸ್ತೆಗೆ ನರೇಂದ್ರ ಮೋದಿ ಹೆಸರಿಡ್ರಿ ಅಂತ ಹೇಳಿದ ತಪ್ಪ. ಏಕೆ ಕೊಡ್ಲೇಬೇಕಂತ ನಿರ್ಧಾರ ಮಾಡಿದಿರಾ? ಏನ್ ನಿಮ್ಮ ಉದ್ದೇಶ ಅದನ್ನು ಹೇಳಿ. ನಿನ್ನೆ 20 ಜನ ನಾವು ಕೌನ್ಸಿಲ್ಸ್ ಸೇರ್ಕೊಂಡಿದ್ದಾರೆ. ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೇರ್ಕೊಂಡಿದ್ದಾರೆ. 20 ಜನ ಸೇರಿಸ್ಕೊಟ್ಟಿದ್ರಿ. ಅದಕ್ಕೆ ಏನ್ ಕಾರಣ? ಯಾಕೆ ಕೊಡ್ತಿಲ್ಲ? ಏನ್ ನಿಮ್ಮ ಉದ್ದೇಶ? ನರೇಂದ್ರ ಮೋದಿ ಹೆಸರಿಡಬಾರ್ದು ಅಂತಲ್ಲ? ಯಾವ್ದು ನ್ಯಾಯ ಆಯ್ತು? ಒಂದು ಹೆಸರಿಡಕ್ಕೆ ಇಷ್ಟೊಂದು 8 ಮೀಟಿಂಗ್ ಗಲಾಟೆ ಮಾಡ್ಕೊಂಡ್ರಿ.
ನೂತನವಾಗಿ ನಿರ್ಮಿಸಿರುವ ರಸ್ತೆಗೆ ಪ್ರಧಾನಿ ಮೋದಿ ಅವರ ಹೆಸರು ಇಡುವ ವಿಚಾರಕ್ಕೆ ನಗರಸಭೆಯಲ್ಲಿ ಸದಸ್ಯರು ಪರಸ್ಪರ ಜಗಳ ಮಾಡಿಕೊಂಡಿದ್ದಾರೆ. ಮಂಗಳವಾರ ಚಿತ್ರದುರ್ಗದಲ್ಲಿ ನಡೆದ ನಗರಸಭೆಯಲ್ಲಿ ಸದಸ್ಯರು ಹಾಗೂ ಅಧ್ಯಕ್ಷರ ನಡುವೆ ಜಟಾಪಟಿ ನಡೆದಿದೆ. ಘಟನೆಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ವಿಡಿಯೋದಲ್ಲಿ ನಗರಸಭೆ ಸದಸ್ಯರು ರಸ್ತೆಗೆ ಮೋದಿ ಹೆಸರಿಡಲು ಯಾಕೆ ತಾತ್ಸಾರ ಮಾಡುತ್ತಿದ್ದೀರಿ ಎಂದು ಅಧ್ಯಕ್ಷರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡ ಒಂದಲ್ಲ ಒಂದು ವಿಚಾರಕ್ಕೆ ಗಮನ ಸೆಳೀತಾ ಇರ್ತಾರೆ, ಸುದ್ದಿಯಲ್ಲಿ ಇರ್ತಾರೆ. ಇದೀಗ ಮಾದಕ ನೃತ್ಯ ಮಾಡುವುದರ ಮೂಲಕ ನೆಟ್ಟಿಗರು ಗರಂ ಆಗಿದ್ದಾರೆ. ಈ ಕುರಿತಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಖ್ಯಾತಿಯಾದ ನಿವೇದಿತಾ ಗೌಡ ಇತ್ತೀಚಿನ ದಿನಗಳಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ. ನಿವೇದಿತಾ ಗೌಡ ಜಲಪರಿಯಂತೆ ಉಡುಗೆ ತೊಟ್ಟು ಪೋಸ್ ಕೊಟ್ಟಿದ್ದಾರೆ. ಥೇಟ್ ಮತ್ಸ್ಯಕನ್ಯೆಯಂತೆಯೇ ಹಾಟ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೋಟೆಲ್ ರೂಮ್ ಒಂದರಲ್ಲಿ ವಿಡಿಯೋ ಮಾಡಿದಂತೆ ಕಾಣುತ್ತಿದೆ. ಸದ್ಯ ಈ ರೀಲ್ಸ್ಗೆ ನಾನಾ ಬಗೆಯ ಕಮೆಂಟ್ಗಳು ಬರುತ್ತಿದ್ದು ಭರ್ಜರಿ ವೀಕ್ಷಣೆಗಳನ್ನ ಪಡೆದುಕೊಳ್ಳುತ್ತಿದೆ. ನೀರಿನ ಬಳಿ ಹೋದರೆ ಮೀನುಗಾರ ಬಲೆಯಲ್ಲಿ ಬೀಳಿಸಿಕೊಳ್ತಾನೆ, ಹುಷಾರ್ ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ TV4 ಕನ್ನಡ ಸುದ್ದಿವಾಹಿನಿ. ನಾನು ಸಂಗೀತಾ ಭಟ್.